ಅಕ್ಕ ಅಕ್ಕ ಏನೇನು ರೆಡಿ ಮಾಡ್ಬೇಕು ಹೇಳು. ಚೇರು ಗಿರು ಎಲ್ಲ ಹಾಕ್ಬಿಟ್ಟು ಮಡಗಿವ್ನಿ. ಇನ್ನು ತಿನ್ನಕತ್ತ ಉಪ್ಪಿಟ್ಟು ಏನಾರ ಉಪ್ಪಿಟ್ಟು ಬೋಂಡಕ್ಕೆಲ್ಲ ರೆಡಿ ಮಾಡಿವ್ನಿ. ಬಂದಿರೋರು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಇನ್ನೇನಾರ ಮಾಡ್ಬೇಕಾರೆ ಹೇಳಕ್ಕ. ಅಯ್ಯೋ ಬೆಳಗ್ಗೆಯಿಂದ ನನಗಿನ್ನ ಶಾನೆ ನೀನೇನಿಯ ಗಡು ಬಿಡಿಯಾಗಿ ನೀನೇನಿಯ ಮಾತಾಡ್ಕೊಂಡು ಇದು ಮಾಡ್ತಿದ್ಯಾ, ಗಡಿ ಬಿಡಿಯಾಗಿ ಹೋಗ್ಬಿಟ್ಟಿದೀಗ. ಅಯ್ಯೋ ಇರ್ಲಿ ಬಿಡು, ಸಾಕು ಉಪ್ಪಿಟ್ಟು ಬೋಂಡ ಮಾಡಿದೀಗಲ್ಲ, ಇನ್ನೇನು ಬರಲಿ ಗಂಡಿನ ಕಡೆ ಬಂದು ಮಾತಾಡಿ ಎಲ್ಲ ಆಗೋಗ್ಲಿ. ನೋಡೋಣ ಆಮೇಕಿಂದ ಇನ್ನೂ ಏನೇನು ಆಯ್ತದೋ ಏನೋ. ಏನು ಬಂದಿದ್ದ ತಕ್ಷಣ ಏನಾರ ಮಾತುಕತೆ ಮುಗ್ದೋಗ್ಬಿಡ್ತದ. ಹುಡುಗ ನೋಡ್ಬೇಕು, ಒಪ್ಕೋಬೇಕು. ನೋಡ ನೀರು ಅಕ್ಕ ಆಶನ್ ಕರೀರಿ. ಈ ಆಶೆ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಕರೀರಿ ಆಶನ. ಅಯ್ಯೋ ಅವಳು ರೆಡಿ ಆಗೋದು ಬೇಡವೆ. ರೆಡಿ ಆಗಕ್ಕೆ 1/4 ಗಂಟೆ 1 ಗಂಟೆ ಬೇಕು ಅವಳಿಗೆ. ರೆಡಿನೂ ಆಗಕ್ಕಿಲ್ಲ, ಏನೂ ಹಾಕಿಲ್ಲ. ಗಂಡಿನ ಕಡೆ ಬಂದ್ರೆ ಏನು ಅನ್ಕೊಳಕ್ಕಿಲ್ಲ ಹೇಳು. ಎಲ್ಲಕ್ಕ ಬ್ರೋಕರ್ ಫೋನ್ ಹಾಕಿದ್ದ? ಎಳ್ನೀರ್ಗೆ ಹೇಳ್ಬಿಟ್ಟು ಬಂದಿನಿ. ಕಿತ್ತಕೊಂಡು ಹಂಗೆ ನೀ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ದ. ಅಲ್ಲ ನೀವು ಇಲ್ಲಿ ಕೆಲಸ ಮಾಡೋಂಥದ್ದು ಏನಿತ್ತಿದಿ ಅವರೇ ಮಾಡೋದು. ಅಲ್ಲೇನೇ ಇದು ಬಿಟ್ಟಿದ್ರೆ ಆಯ್ತಿರಲ್ವಾ, ಅಲ್ಲೇ ಇದ್ಬಿಟ್ಟು ಎತ್ಕೊಬಿಟ್ಟು ಬಂದಿದ್ರೆ ಎಲ್ಲ ತಿಂಡಿ ಗಿಂಡಿ ಎಲ್ಲ ಆದ್ಮೇಲೆ ಎಳ್ನೀರು ಕೊಟ್ಟಿದ್ರೆ ಸೂರೋಗದಪ್ಪ. ಈಗೆಲ್ಲ ಜ್ಯೂಸು ಪಾಸ್ ಯಾರು ಕುಡಿತಾರೆ, ನೀವು ಎತ್ಕೊಂಬಿಟ್ಟು ಬರೋದು ಬಿಟ್ಬಿಟ್ಟು. ಅಯ್ಯ ಹೋಗಿ, ನಿಮ್ದು ಒಳ್ಳೆ ಇದಾಯ್ತು. ನಾನ್ ಬಂದ್ಬಿಡ್ತಾರೆ ನಾನು ನೆಂಟ್ರು, ನಾನು ಇಲ್ಲ ಅಂದ್ರೆ ಸಂತಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸಾರ್ನ ಬಂದ್ಬಿಟ್ಟೆ. ಅವ್ನಿಗೆ ಹೇಳಿದ್ದೀನಿ, ಹೇಳಿ ತಗೊಬಿಟ್ಟು ಬಂದು ಹಾಕ್ತೀನಿ ಅಂತ ಹೇಳೋನೆ. ತಂದು ಹಾಕ್ತಾನೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ ಶಾರದಿ? ಇನ್ನೇನ ತೋರ್ಬೇಕಾರೆ ಹೇಳಮಿ, ಎತ್ಕೊಬಿಟ್ಟು ಬರ್ತೀನಿ. ಹಣ್ಣು ಗಿಣ್ಣು ಏನಾರ ಬೇಕಾರೆ ಹೆಂಗೋ ನಾನು ಇಲ್ಲೇ ಸಿಗ್ತದಲ್ಲ, ಎತ್ಕೊಬಿಟ್ಟು ಬರ್ತೀನಿ. ನಂದೇನು ಇಲ್ಲಪ್ಪ, ಎಲ್ಲ ಇವಳನ್ನೇ ಕೇಳ್ಕೊಳ್ಳಿ. ಬೆಳಗ್ಗೆ ಪಾಪ ಒಳಗಿಂದ ಚಿಕನ ಕಸ ಗುಡಿಸಿ ಸಾರಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಆ ಉಪ್ಪಿಟ್ಟಿಗೆಲ್ಲ ಹಚ್ಕೊಂಡು ಬೋಂಡಕ್ಕೆಲ್ಲ ಹಚ್ಕೊಂಡು ನೋಡಿ ಚೇರು ಪಾರೆಲ್ಲ ತಂದು ಹಾಕಿ ಅವಳು ನೋಡ್ಕೊತಾವಳೆಲ್ಲ ಕೇಳಿ. ನನ್ನ ಮಗಳು ರೆಡಿ ಆದ್ಲ ಅಂತ ನೋಡ್ತೀನಿ. ಆಶಾ ಆಶಾ ಲೇ ಆಶಾ. ಅಮ್ಮಿ ಪುಡತೆಗೆ ನೀವಿಬ್ರು ಹೊಂದ್ಕೊಂಡು ಹೋಗೋದು ನೋಡ್ರಿ ನಂಗೆ ಭಾಳ ಖುಷಿ ಆಗ್ತದೆ. ದೇವರನಿಗೂ ನನ್ನ ಮಗಳು ನಿನ್ನ ಮಗಳು ಅಂತ ಕಿತ್ತಾಡೋದಿಲ್ಲ. ಗಂಡು ಮಗಕ್ಕೆ ಅಷ್ಟೇ, ನನ್ನ ಮಗ ನಿನ್ನ ಮಗ ಅಂತ ಕಿತ್ತಾಡೋದು ಇಲ್ಲ. ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತೀರ ನೀವಂತೂ. ನಂಗೆ ಏನೋ ನಿಮ್ಮನ್ನು ನೋಡಿದ್ರೆ ಭಾಳ ಅಂದರೆ ಭಾಳ ಖುಷಿ ಆಗ್ತದೆ. ನಿಮ್ಮನ್ನು ನೋಡ್ತಾ ಇದ್ರೆ ನನಗಂತೂ ಯಪ್ಪ ಎಂತ ಅನ್ಬಂದ ಇಬ್ರದ್ದು ಸದ್ಯ. ನನಗೆ ತಲೆನೋವು ಅಂತೂ ತಪ್ಪು. ಹೆಂಗೋ ನನ್ನ ಮಗಳು ಒಳ್ಳೆ ಮನೆಗೆ ಸೊಸೆ ಆಗ್ಬಿಟ್ರೆ ಅದೊಂದಕ್ಕಿಂತ ಇನ್ನೇನು ಬೇಕು ಹೇಳು. ರೀ ಇಸ್ಯ ಗೊತ್ತಿಲ್ವಾ, ನಾವು ಮನೆಯೊಳ್ಳಿನೇ ಮಾಡ್ಕೊತಿರೋದು. ಆಶನ್ನ ಕಳಿಸ್ಬಿಟ್ಟು ಸುಮ್ಮನೆ ಚೆನ್ನಾಗಿರಕ್ಕಿಲ್ಲ. ಯಾರೋ ಏನೋ ಎತ್ತೋ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ನೆನೆಯ ಕರ್ಸ್ಕೊತಾ ಇದೀವಿ. ಇಲ್ಲಿಗೆ ನೆನೆಯ ಬಂದು ಇಲ್ಲೇನೇ ಇದು ಬಿಡೋದು ಅನ್ನಂಗೆ ನಾವು ಅನ್ಕೋತಾ ಇದೀವಿ. ಏನಾರ ಒಂದು ಬಿಸ್ನೆಸ್ ಮಾಡ್ಕೊಡ, ನೀವು ಒಳ್ಳೆ ಹುಡುಗ ಆಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳಿರೋದು. ಒಳ್ಳೆ ಹುಡುಗ ಬಂದರೆ ಸಾಲದೆ. ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ ನೀವು? ಈರೊಳಬ್ಳು ಮಗಳು ಬಿಡು, ಇನ್ನೇನು ಮಗ ಅವನು ಚಿಕ್ಕೋನು, ಅವ್ನಿಗಿನ್ನೂ 7 ವರ್ಷ ಬೇಕು ಅವ್ನು ಇನ್ನೂ ದೊಡ್ಡನಾಗಕ್ಕೆ. ಹೆಂಗೋ ಬಿಡು, ಇದ್ರೆ ಇಲ್ಲೇ ಇದ್ಕೊಂಡ್ಲಿ. ಸರಿ ಹೋಗಿ ಆ ಎಳ್ನೀರ್ದೊಂದು ದೋಸೆ ನೋಡಿ ಸಾಕು. ನಾನು ಉಪ್ಪಿಟ್ಟಿಗೆ ಎಲ್ಲಾನು ಹಚ್ಕೊಂಡು ಎಲ್ಲ ಮಾಡಿದ್ದೀನಿ. ಬಿಸಿದ್ ಮಾಡನಿ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿವ್ನಿ. ಸರಿ ಆಯ್ತು ಹೇಳು. ಅಣ್ಣ ನಿಜವಾಗೂ ನಾನು ರಾಹುಲ್ ತರ ಕಾಣ್ತಿಲ್ಲ ತಾನೇ? ಈ ಅಪ್ಪ ನಿಜವಾಗ್ಲೂ ನೆನ್ನೆ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ಎಷ್ಟು ವ್ಯತ್ಯಾಸ ಐತೆ ಅಂದ್ರೆ ಹಂಗೆ ಕಾಣೋದೇನೇ ಇಲ್ಲ. ಫುಲ್ ವ್ಯತ್ಯಾಸ ಅಂದ್ರೆ ಫುಲ್ ವ್ಯತ್ಯಾಸ. ಕಣ್ಣು ಹುಡ್ಕ ತೆಗೆದ್ರೇನಾರ ಹೊಸಿ ಗೊತ್ತಾಗ್ಬೋದೇನೋ, ಹಂಗೆ ಇರೋದಕ್ಕೆ ಏನು ಗೊತ್ತಾಗಲ್ಲ. ಏನು ಈಗಲೇ ತಾಳಿ ಕಟ್ಟು ನಂಗೆ ಮದುವೆ ಗೊಂಡ್ತಾರೆ ನೀನು ರೆಡಿ ಆಗ್ಬಿಟ್ಟು ಬಂದಿದೆಯಲ್ಲ. ಮತ್ತೆ ನಾವು ಅಂದ್ರೆ ಸುಮ್ಮನೆನಾ? ನಾವಷ್ಟು ರೆಡಿ ಆಗಲಿಲ್ಲ ಅಂದ್ರೆ ಹೆಂಗೆ ಹೇಳು? ನೋಡ್ದಾ ಹೆಂಗೆ ರೆಡಿ ಆಗಿದ್ದೀನಿ ಅಂತ? ಅದೆಲ್ಲ ಬಿಡಿ. ನಾನು ಸದ್ಯ ಇವಾಗ ಗೆಟಪ್ ಚೇಂಜ್ ಆಗಿರೋದಕ್ಕೆ ರಾಹುಲ್ ಥರ ಕಾಣಿಸ್ತಾ ಇಲ್ಲ ತಾನೇ? ನನ್ನನ್ನು ಹೋದ್ರೆ ಅಲ್ಲಿ ನಮ್ಮ ಅತ್ತೆನೋ ಯಾರನ್ನ ಕಂಡಿಡಿಯಲ್ಲ ತಾನೇ ಆಶನೋ? ನನಗನ್ನಿಸ್ದಂಗೆ ನೀನೇನು ಹಂಗೆ ಕಾಣಿಸ್ತಿಲ್ಲ. ಫುಲ್ಲು ಚೇಂಜ್ ಥರನೇ ಕಾಣಿಸ್ತೀಯಾ. ಆ ಏರ್ ಕಟ್ಟಿಂಗು ಬೇರೆ ಮಾಡಿಸಿದ್ಯಾ, ಗಡ್ಡದೆಲ್ಲ ಮೀಸೆಲ್ಲ ತೆಗೆಸ್ಬಿಟ್ಟು ಇಷ್ಟೆಷ್ಟು ಗಡ್ಡ ಬಿಡಿಸಿದ್ಯಾ, ಆ ಬೊಟ್ಟು ಚೇಂಜ್ ಮಾಡ್ಕೊಂಡಿದ್ಯಾ, ಕಣ್ಣುಡ್ಕ ಅರ್ಧ ಮಕ ಕಣ್ಣುಡ್ಕನೇ ಮುಚ್ಕತೈತೆ. ಇನ್ನು ನೀನೇನೋ ಕಂಡಿಡಿಯೋಕ್ಕಾಗಲ್ಲ ಅನ್ಕೋತೀನಿ. ಹೆಸರು ರಾಹುಲ್ ಅನ್ನೋದು ಬೇಡ, ನಿನ್ನ ಹೆಸರು ರವಿ ಅಂತ ಕರಿತೀನಿ. ನಿನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ತುಂಬ ಒಳ್ಳೆ ಹುಡುಗ. ಸರಿನಾ? ನಾನೇನಾರ ಹೇಳ್ತೀನಿ ಅದಕ್ಕೆಲ್ಲ ಅಂತ ಅನ್ನು. ಅವರು ಏನೇನೋ ಹೇಳಿದ್ರು, ಹಿಂಗಿರ್ಬೇಕು ಹುಡುಗ ಹಂಗಿರ್ಬೇಕು ಅಂತ ಹೇಳಿ. ಅದ್ರ ಪ್ರಕಾರ ನಾನು ಹೇಳ್ತೀನಿ. ನೀನು ಎಜುಕೇಷನ್ ಎಲ್ಲ ಮಾಡಿದ್ಯಾ ತಾನೇ? ಕಣ ಮಾಡಿದ್ದೀನಿ, MBA ಮಾಡಿದ್ದೀನಿ. ಸುಳ್ಗಿಲ್ ಹೇಳ್ಬಿಡ್ಬೇಡ, ಆಮೇಲೆ ತಗ್ಲಿಗೆ ಹಾಕೋಬಿಟ್ರೆ ತಿರುಗಿ ದೊರೊಂದೇಟ್ ಬೀಳ್ತವೆ. ಸರಿ, ಏನೋ MBA ಏನೋ ಇಂಜಿನಿಯರೋ ಏನೋ ಒಂದು ಹೇಳ್ತೀನಿ. ಸರಿ ಬಾ, ನನಗೂ ಟೆನ್ಷನ್ ಆಗ್ತೈತಿ. ಹೆಂಗೋ ಹುಡ್ಗನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಾದಿತ್ತು ಏನು ಕತೆನೋ. ಅಣ್ಣ ಆಣೆ ಬರ ಬರ್ದಂಗೆ ಆಗ್ತೈತೆ ಅಣ್ಣ, ಏನಾಗಲ್ಲ. ನನ್ನ ಹೆಸರು ರವಿ ಅಷ್ಟೇನೆ, ರಾಹುಲ್ ಅಲ್ಲ. ಇನ್ನು ರವಿ ಅಂತ ಕರಿ, ಸರಿನಾ? ತಿರ್ಗಲ್ಲ ಹೋದ್ಮೇಲೆ ರಾಹುಲ್ ಅಂದ್ಬಿಟ್ಟು ನನ್ನ ಮಾನ ಮರ್ಯಾದೆಲ್ಲ ಕಳೆದ್ಬಿಟ್ಟಿಯ. ಸರಿ ಬಾಣ ಹೋಗೋಣ. ಬಾ. ನಮಸ್ಕಾರ. ಬಂದೇ ಬಿಟ್ರಾ? ಶಾರದಿ ನೋಡೆ ಯಾರು ಬಂದವ್ರೆ ಅಂತ ಹೇಳಿ. ಅಯ್ಯೋ ಕುಂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಅಣ್ಣ? ಹೂನಮ್ಮ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವನೇನಮ್ಮ ನಾನು ಹೇಳಿದ್ನಲ್ಲ ಹುಡುಗ ಅಂತ ಹೇಳಿ, ರವಿ ಅಂತ ಹೇಳಿ. ಒಳ್ಳೆ ಎಜುಕೇಶನ್ ಚೆನ್ನಾಗಿ ಮಾಡವನೆ. ಅಪ್ಪ ಅಮ್ಮ ಇಬ್ರು ಇಲ್ಲ, ಭಾಳ ಅಂದರೆ ಭಾಳ ಒಳ್ಳೆ ಹುಡುಗ. ಎಜುಕೇಶನ್ ಚೆನ್ನಾಗಿ ಮಾಡಿ ಜಾಬ್ ಮಾಡ್ತಾವನೆ. ಪರವಾಗಿಲ್ಲ, ಒಂದು ಲೆವೆಲ್ಗೆ ಅವನಿಗೂ ಸ್ಯಾಲ್ರಿ ಬರ್ತದೆ. ಆದರೆ ಹೇಳ್ಬೇಕು ಅಂದರೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಏನೂ ಇಲ್ಲ. ಎಂಥದ್ದು ಇಲ್ಲ. ತುಂಬ ಜನ ಹುಡುಗಿಯರು ನಮಗೆ ಮದುವೆ ಮಾಡಿಸಿ ಇವನು ಕೊಟ್ಬಿಟ್ಟು ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೇನೆ ಸರಿ ಬಿಡು ಅಂತ ಹೇಳ್ಬಿಟ್ಟು ನೋಡೋಣ ಅಂತಿದ್ದೆ. ಪಾಪ ನೀವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ನಿಮ್ಮ ಮನೆಗೆ ನೋಡೋಣ ಫಸ್ಟ್ ಅಂತ ಕರ್ಕೊಂಡು ಬಂದಿದ್ದೀನಿ. ಭಾಳ ಒಳ್ಳೆ ಹುಡುಗ, ತುಂಬ ದೇವ್ರ ಭಕ್ತಿ ಜಾಸ್ತಿ. ನಂಗೆ ಭಾಳ ವರ್ಷದಿಂದ ಗೊತ್ತು ಈ ಹುಡುಗನೂ. ತುಂಬ ಅಂದರೆ ತುಂಬ ಒಳ್ಳೆಯವನು. ನಿಮ್ಮ ಮನೆಗೆ ಚೆನ್ನಾಗಿ ಸೆಟ್ ಆಗ್ತಾನೆ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ಕರ್ಕೊಂಡು ಬಂದೆ. ಇವನು ನಾಚಿಕೆ ಜಾಸ್ತಿ, ಸ್ವಲ್ಪ ಮಾತು ಕಡಿಮೆ. ನೀವೇನು ಅನ್ಕೊಳಕ್ಕೆ ಹೋಗಬೇಡಿ.
ಅಯ್ಯೋ ಇರ್ಲಿ ಬಿಡಿ, ಈಗಿನ ಕಾಲದಾಗ ಹುಡುಗಿಯರ್ಗಿನ ಹುಡುಗರೇ ಜಾಸ್ತಿ ನಾಚ್ಕೋತಾರಪ್ಪ. ಪರವಾಗಿಲ್ಲ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಏನಪ್ಪ ಹುಡುಗ ಆಗಿದ್ಕೊಂಡು ನಾಚಿಕೊಂಡ್ರೆ ಹೆಂಗೆ ಹೆಂಗಸ್ರೆಲ್ಲ ಬಿಟ್ಬಿಡ್ತಾರೆ ನಮ್ಮನ್ನ ಹಿಂಗಿರಕ್ಕೆ ಮತ್ತೆ ಎಲ್ಲಪ್ಪ ಇರೋದು ನೀನು? ಅಂಕಲ್ ಬೆಂಗಳೂರಲ್ಲಿ ಇದ್ದೀನಿ. ಅಲ್ಲೇ ಜಾಬ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಒಂದು ರೂಮಲ್ಲಿ ಇದ್ದೀನಿ. ಓ ಹೌದಾ? ನೀನು ನೋಡಿದ್ರೆ ಎಲ್ಲೋ ನೋಡಿದೀನಿ ಅಂತಾನೆ ಅನ್ನಿಸ್ತದೆ ಕಣಪ್ಪ. ನೆನಪೇ ಬರ್ತಾ ಇಲ್ಲ ನನಗೆ. ನನಗೂ ಹಂಗೆ ಅನ್ನಿಸ್ತದೆ. ಎಲ್ಲಿ ನೋಡಿರ್ತೀವಿ ನಾವು? ಏನು ಹಂಗೇನಿಲ್ಲ ಬಿಡಿ. ಎಲ್ಲೋ ಟಿವಿ ಗಿವಿನಾಗೋ ಎಲ್ಲ ನೋಡಿರ್ತೀವಲ್ಲ, ಹಂಗೆ ಒಂಚೂರು ಇದ್ರೆ ನಮ್ಗೆ ಹಂಗೆ ಅನ್ನಿಸ್ತದೆ. ಅಂದ್ರೆ ನೀವು ಬೆಂಗಳೂರಿಗೆ ಬಂದಾಗ ಎಲ್ಲರೂ ನಾನು ನೋಡಿರ್ತೀರಾ ಅಂತ ಅನಿಸ್ತದೆ. ನಾನು ಬೆಂಗಳೂರಲ್ಲೇ ಅಲ್ವಾ ಇರೋದು, ಅದಕ್ಕೆ ನೀವು ಎಲ್ಲ ನೋಡ್ಬಿಟ್ಟಿರ್ತೀರ ನನ್ನ ಅಷ್ಟೇನೆ ಬೆಂಗಳೂರಲ್ಲೇನೆ. ನಾನು ಈ ಊರಿಗೆ ಇವತ್ತೇ ಫಸ್ಟ್ ಬರ್ತಾ ಇರೋದು. ನನಗೆ ಏನು ಗೊತ್ತಿಲ್ಲ ಅಷ್ಟೊಂದು. ಏನಮ್ಮ ಬರೀ ಮಾತಾಡ್ತಾ ಇರ್ತೀರಾ, ಇಲ್ಲ ಹುಡುಗಿನ ಕರ್ಸ್ಬಿಟ್ಟು ಕಾಫಿ ಗಿಫಿ ಏನಾರ ಕೊಡಿಸ್ತೀರಾ? ಹುಡುಗ ಅರ್ಜೆಂಟಾಗಿ ಹೋಗ್ಬೇಕು, ಅವ್ನಿಗೂ ಟೈಮ್ ಇಲ್ಲಪ್ಪ, ರಜಾ ಹಾಕ್ಸ್ಕೊಂಡು ಕರ್ಕೊಬಿಟ್ಟು ಬಂದಿದ್ದೀನಿ. ಬಾರಪ್ಪ ಬಾರಪ್ಪ ಅಂತ, ಇಲ್ಲ ಭಾನುವಾರ ಹೋಗೋಣ ಬಿಡು ಅಂತ ಹೇಳ್ದ. ನಾನೇ ಇಲ್ಲ ಬಾಪ ನೀನು ಬಾಪ ಅಂತ ಹೇಳ್ಬಿಟ್ಟು ನಾನೇ ಅರ್ಜೆಂಟ್ ಮಾಡಿ ಕರ್ಕೊಬಿಟ್ಟು ಬಂದಿದ್ದೀನಿ. ಪಾಪ ಮತ್ತೆ ಹೋಗ್ಬೇಕಲ್ವಾ, ಅವನು ಕೆಲ್ಸಕ್ಕೆ ಹೋಗ್ಬೇಕು. ಹೋಗಮ್ಮಿ, ಆಶನ್ ಕರ್ಕೊಂಬಿಟ್ಟು ಬಾ ಹೋಗು. ನೋಡಪ್ಪ, ನಮ್ಗೆ ಆಸ್ತಿ ಪಾಸ್ತಿ ಅದೆಲ್ಲ ಮುಖ್ಯ ಅಲ್ಲ. ಏನೋ ಒಂದು ಸ್ವಲ್ಪ ಬುದ್ಧಿವಂತ ಆಗಿದ್ಕೊಂಡು ಹೆಂಗೋ ಸಂದಕ್ಕಿದ್ರೆ ಅಷ್ಟೇ ಸಾಕು. ಬೇರೆ ಇನ್ನೇನೂ ಬೇಕಿಲ್ಲ ನನಗೆ. ಸ್ವಲ್ಪ ಸಂದಕ್ಕಿರ್ಬೇಕಣಪ್ಪ ನನಗೆ. ಮನೆ ಕಡೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಸಾಕು. ನಿಮಗೆ ಗೊತ್ತಿಲ್ದಿರೋ ವಿಷಯ ಏನೈತೆ, ಬ್ರೋಕರ್ ಎಲ್ಲ ಹೇಳಿರ್ತಾರೆ ನನಗೆ. ಅದೇ ನನ್ನ ಮೊದಲು ಅಳಿಯ ಅವನೊಳ್ಳೆ 420 ನನ್ನ ಮಗ ಇದ್ದಂಗಿದ್ದ. ಅವನಿಂದ ನಮಗೆ ನೆಮ್ಮದಿ ಇರಲಿಲ್ಲ. ಬೋಲ್ 420 ಹುಡುಗಿಯರಿಂದ ತಿರ್ಗೋದು ಮಾಡೋದು ಶಾನೆ. ಅದೆಲ್ಲ ನೋಡಿದ್ಮೇಲೆ ನಮಗೆ ದುಡ್ಡು ಕಾಸು ಏನು ಬೇಡ ಕಣಪ್ಪ. ಹೆಂಗನೂ ನೆಮ್ಮದಿಯಾಗಿ ನನ್ನ ಮಗಳನ್ನ ಸಂದಕ್ಕೆ ನೋಡ್ಕೊಬಿಟ್ರೆ ಹುಡುಗ ಸಾಕಪ್ಪ ಅನ್ಸೋಗ್ಬಿಟ್ಟೈತೆ ನಮ್ಗಂತೂ. ಯಾವ ದುಡ್ಡು ಕಾಸು ಬೇಡ ಅಂತ. ಏ ಹುಡ್ಕ ಮಾತ್ರ ಅಪ್ರಂಚಿ ಕಣಕ್ಕ, ಅಪ್ರಂಚಿ. ನೋಡಿದ್ರೆ ನಿಮಗೆ ಗೊತ್ತಾಯ್ತದೆ ಪಾಪ ಎಷ್ಟು ಡೀಸೆಂಟ್ ಆಗವ್ರೆ ಅಂತ ಹೇಳ್ಬಿಟ್ಟು. ಹೆಂಗೋನಪ್ಪ ನನ್ನ ಮಗಳು ಚೆನ್ನಾಗಿ ನೋಡ್ಕೊಬಿಟ್ರೆ ನನಗೆ ನಿಮ್ಮನ್ನ ಏನೂ ಕೇಳಕ್ಕಿಲ್ಲ ಕಣಪ್ಪ. ನೀವು ಆಸ್ತಿ ಪಾಸ್ತಿ ಇಲ್ಲ ಅಂದ್ರೂ ನನಗೇನು ಬೇಜಾರಿಲ್ಲ. ಇವಳೆ ಕಣಪ್ಪ ನನ್ನ ಮಗಳು ಆಶಾ ಅಂತ ಹೇಳಿ. ಕಾಫಿ ತಗೊಳ್ಳಿ. ನನ್ನ ಹೆಂಡ್ತಿನ ಮತ್ತೆ ನಾನೇ ಬಂದು ನೋಡಿ ಮತ್ತೆ ಮದುವೆ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನೋಡಿದ್ರೇ ನಂಗೊಂಥರ ನಗು ಬರ್ತೈತೆ. ನನ್ನ ಸ್ಥಿತಿ ನೋಡಿ ನನಗೆ ನಗು ಬರ್ತೈತೆ. ಯಪ್ಪ, ಆಶನ್ ನೋಡ್ತಾ ಇದ್ರೆ ಇನ್ನೂ ನಗು ಬರ್ತೈತೆ. ಜೋರಾಗಿ ನಗ್ಬಿಟ್ಟೆ ಅಂದರೆ ಗ್ಯಾರಂಟಿ ತಗ್ಲಾಕತ್ತೀನಿ. ಕಂಟ್ರೋಲ್ ಕಂಟ್ರೋಲ್ ರಾಹುಲ್ ಕಂಟ್ರೋಲ್. ಅಯ್ಯೋ ಕಾಫಿ ತಗೊಳ್ಳಿ. ನೋಡಪ್ಪ ಹುಡುಗಿನ ಚೆನ್ನಾಗಿ ನೋಡ್ಕ. ಹುಡುಗಿ ಅಪ್ರಂಜಿ ಇದ್ದಂಗೆ ಅವಳೆ, ತುಂಬ ಚೆನ್ನಾಗವಳೆ ಹುಡುಗಿ ಮಾತ್ರ. ನೋಡು ಈ ಹುಡುಗಿನೂ ಭಾಳ ಒಳ್ಳೇದು. ಅಂಕಲ್ ನೋಡಿದ್ರೇನೆ ಗೊತ್ತಾಗ್ತದೆ, ತುಂಬಾ ಒಳ್ಳೆಯವಳು. ನೋಡಪ್ಪ, ನಮ್ಮ ಹುಡುಗಿಗೆ ಇಷ್ಟನಾ ಇಷ್ಟ ಇಲ್ವ ಅಂತ ಕೇಳಿ ನೋಡ್ಬೇಕು. ನಿಮ್ಗೂ ಇಷ್ಟನಾ ಇಷ್ಟ ಇಲ್ವ ಅಂತ ನೋಡ್ರೆ ಮುಂದಿನ ಮಾತುಕತೆನೋ ಇಲ್ಲ ನೀವಿಬ್ರು ಒಂದ್ಸಲ ಮಾತಾಡ್ಕೊಳ್ಳೋದೋ ಏನೋ ಮಾಡಿ. ಹೌದೌದು, ಈಗ ಹುಡುಗ ಹುಡುಗಿ ಮಾತಾಡ್ಕೊಳ್ಳೋದು ತುಂಬಾ ಮುಖ್ಯ. ಏನಮ್ಮ, ನಮ್ಮ ಹುಡುಗ ಇಷ್ಟ ಆದ್ನ ನಿನಗೆ ಈಗಲೇ ಹೇಳ್ಬಿಟ್ಟಿದೀವಿ. ಹುಡುಗಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅನಾಥ, ಆಸ್ತಿ ಪಾಸ್ತಿ ಅಂತನೂ ಏನೂ ಇಲ್ಲ ಹುಡುಗಂಗೆ. ಪಾಪ ಅನಾಥ ಒಂದು ಕಂಪ್ನಿನ ಕೆಲಸ ಮಾಡ್ತಾವನ್ ಕಣಮ್ಮ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಬೆಂಗಳೂರಾಗ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಅವನಿ. ಇನ್ನು ಆಸ್ತಿ ಪಾಸ್ತಿ ಅಂತ ಹೋಗೋದಾದ್ರೆ ಬೇರೆ ಹುಡುಗನ ಹುಡುಕ್ಬೇಕಾಯ್ತದೆ. ಹುಡುಗ ಮಾತ್ರ ತುಂಬಾ ಒಳ್ಳೆಯವನು, ಒಂದು ಕೆಟ್ಟ ಹ್ಯಾಬಿಟ್ಸ್ ಇಲ್ಲ. ನೀವು ಹೇಳ್ದಂಗೆನೇ ಕೇಳ್ಕೊಂಡಿರ್ತಾನೆ ಅಂತ ಹುಡುಗ. ಅದು ಬೇರೆ ಮನೆಯಲ್ಲಿ ಮಾಡ್ಕೋಬೇಕು ಅಂತ ಹೇಳ್ತಿರಲ್ಲ, ಅದಕ್ಕೆ ನೋಡಿ ಮಾಡಿಸ್ದಂಗೆ ನೀವು ನಂತೂ. ಬೇರೆ ಹುಡುಗರೆಲ್ಲ ಈ ಥರ ಆಸ್ತಿ ಪಾಸ್ತಿ ಇರೋರು, ಅಪ್ಪ ಅಮ್ಮ ಇರೋರೆಲ್ಲನೂ ಮನೆಯಲ್ಲಿಯನ್ನ ಮಾಡ್ಕೋತೀವಿ ಅಂದರೆ ಯಾವ ಹುಡುಗನೂ ಒಪ್ಪಲ್ಲ. ಪಾಪ ಈ ಹುಡುಗಂಗೂ ಯಾವುದು ಫ್ಯಾಮಿಲಿ ಇಲ್ವಲ್ಲ, ಅದಕ್ಕೆ ಅವನು ಒಪ್ಕೊತಾನೆ. ಆಂಟಿ ನನಗೂ ಯಾವುದೂ ಅಪ್ಪ ಅಮ್ಮನ ಪ್ರೀತಿಯಿಂದ ಏನು ಬೆಳೆದಿಲ್ಲ ನಾನು. ಅದಕ್ಕೆ ನನಗೂ ಅಪ್ಪ ಅಮ್ಮ, ದೊಡ್ಡಪ್ಪ ಚಿಕ್ಕಪ್ಪ, ಹೆಂಡತಿ ಮಕ್ಕಳು ಅಂತ ಈ ಥರ ಎಲ್ಲ ನಾವು ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಐತೆ ಆಂಟಿ. ನನಗೂ ಅವ್ರ ಜೊತೆ ಎಲ್ಲ ಬೆರಿಬೇಕು, ನಾನು ಒಂದು ಫ್ಯಾಮಿಲಿ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ವಲ್ಲ, ನನಗಂತೂ ಸಂಬಂಧಿಕರು ಅನ್ನೋದೇ ಇಲ್ಲ. ಅದಕ್ಕೇನೆ ನನಗಂತೂ ತುಂಬ ಆಸೆ, ದೊಡ್ಡ ಫ್ಯಾಮಿಲಿ ಸೇರಬೇಕು, ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು ಅಂತ. ನನಗೆ ಸಾವುಕಾರ ಹುಡುಗಿ ಬೇಡವೇ ಬೇಡ ಆಂಟಿ. ನನಗೆ ಯಾವುದೋ ಒಂದು ಹಳ್ಳಿಯಲ್ಲಿ ಸಿಂಪಲ್ಲಾಗಿ ಚೆನ್ನಾಗಿ ಏನೋ ಮನೆಗೆ ಹೊಂದ್ಕೊಂಡು ಹೋಗೋಂಥ ಹುಡುಗಿ ಇದ್ಬಿಟ್ರೆ ನನಗೆ ಸಾಕು ಆಂಟಿ. ಇದೇ ಥರ ಹುಡುಗಿ ಬೇಕು ಅಂತ ನಾನು ಇವ್ರಿಗೆ ಹೇಳಿದ್ದೆ. ನನ್ನಂಥ ಅನಾಥ ಹುಡುಗಂಗೆ ಯಾರು ಕೊಡ್ತಾರೆ ಬಿಡು ಹೆಣ್ಣು ಅಂತ ನಾನು ಅನ್ಕೋತಾ ಇದ್ದೆ. ಆದರೆ ಹೆಂಗೋ ಇವ್ರು ಪಾಪ ಹುಡ್ಕೊಡ್ತೀನಿ ಅಂತ ಕರ್ಕೊಂಡು ಬಂದರು. ನಿಮ್ಮ ಫ್ಯಾಮಿಲಿಯನ್ನು ನೋಡಿಬಿಟ್ಟು, ನೀವೆಲ್ಲ ಜೊತೆಗಿರೋದು ಚೆನ್ನಾಗಿರೋದು ನೋಡಿಬಿಟ್ಟು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತೆ ಆಂಟಿ. ನಿಜವಾಗೂ ತುಂಬ ಖುಷಿ ಆಗ್ತಾಯಿತ್ತೆ ನನಗೆ. ನಮಗೂ ಅಷ್ಟೇ ಕಣಪ್ಪ, ನೀನು ನೋಡ್ತಾ ಇದ್ರೆ ನಮಗೂ ಖುಷಿ ಆಗ್ತೈತೆ. ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ, ಎಷ್ಟು ಚೆನ್ನಾಗಿ ಎಲ್ಲರೂ ಅರ್ಥ ಮಾಡ್ಕೊತಿದ್ಯಾ ಜೀವನನ. ನೀನು ನೋಡಿದ್ರೆ ತುಂಬ ಒಳ್ಳೆಯವನಂತಾನೆ ನೀ ಅನ್ನಿಸ್ತದೆ. ಅದೆಲ್ಲ ಬಿಡಿ, ಏನಮ್ಮ ನಿಂಗೆ ಹುಡುಗ ಇಷ್ಟ ಆದ್ನೇ? ಹೇಳಾಶ, ನಾವೆಲ್ಲ ಸಂಸಾರ ಮಾಡೋದು, ನೀನ್ ತಾನೇ ಸಂಸಾರ ಮಾಡೋದು. ನಿಂಗೆ ಹುಡುಗ ಇಷ್ಟ ಆದ್ನೇ? ಇನ್ನೇನಮ್ಮ ಬೇಕು, ಹುಡುಗಿ ಒಪ್ಕೊಂಡಿದ್ದಾಯ್ತು. ಏನಪ್ಪ ನಿನಗೆ ನಮ್ಮ ಹುಡುಗಿ ಇಷ್ಟ ಆದ್ಲಾ? ನೋಡ್ಕೊಬಿಡು ಇನ್ನೊಂದ್ಕಿತ, ಇಲ್ಲ ಇನ್ನೂ ಏನಾರ ಮಾತಾಡ್ಬೇಕಾದ್ರೆ ಮಾತಾಡ್ಬಿಡು. ಅಲ್ಲ, ನಾನು ಹುಡುಗಿ ಹತ್ರ ಒಂದ್ಸಲ ಮಾತಾಡಬೇಕಿತ್ತು. ಪರ್ಸ್ನಲಾಗಿ ಮಾತಾಡಬೇಕು ಹುಡುಗಿ ಹತ್ರ ನಾನು. ಅಂದರೆ ನಾನು ಹೇಳ್ಕೊಬೇಕಲ್ವ ನನ್ನ ವಿಚಾರನ. ಆಮೇಲೆ ಬೇಕಾದ್ರೆ ಅವ್ರು ಹ್ಞೂ ಅನ್ಲಿ ಒಂದ್ಸಲ ನನ್ನ ವಿಷಯನೂ ಹೇಳ್ಬೇಕು ಅಂತ ಆಸೆ. ಆಮೇಲೆ ಮದುವೆ ಆದಮೇಲೆ ತಿಳ್ಕೊಳ್ಳೋದಕ್ಕಿಂತ ಮದುವೆ ಮುಂಚೆನೆಲ್ಲ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವಾ. ಒಂದೇ ಒಂದ್ಸಲ ಹುಡುಗಿ ಹತ್ರ ಮಾತಾಡಬೇಕು. ನಾನು ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ನಾನು ಇವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಮದುವೆ ಆದ್ಮೇಲೆ ಚೆನ್ನಾಗಿರಲ್ಲ, ಮದುವೆ ಮುಂಚೆನೇ ಒಂದ್ಸಲ ಎಲ್ಲ ಮಾತಾಡ್ಬಿಡೋಣ ಅಂತ. ಮಾಮ ಅದು
ಅಯ್ಯೋ ಧಾರಾಳವಾಗಿ ಹೋಗಿ ಮಾತಾಡೆ. ಕರ್ಕೊಂಡೋಗಿ ತೋಟದ ಹತ್ರ ಕರ್ಕೊಂಡೋಗಿ ಆರಾಮಾಗಿ ಕರ್ಕೊಂಬಿಟ್ಟು ಬಾ ಹುಡುಗನ. ಸರಿನಾ? ಹೋಗು ಕರ್ಕೊಂಡೋಗು. ಏನು ಬೇಕೋ ಎಲ್ಲ ಮಾತಾಡ್ಕೊಂಬಿಟ್ಟು ಬಾ. ನಿನಗೆ ಇಷ್ಟ ಆದರೆ ಅಷ್ಟೇನೇ ಮದುವೆ. ನಿಂಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನಾನಂತೂ ಏನು ಬಲವಂತ ಮಾಡೋಕ್ಕಿಲ್ಲ. ಹೋಗಿ ಏನೇನು ಮಾತಾಡಬೇಕೋ ಮಾತಾಡ್ಕೊಂಬಿಟ್ಟು ಬಾ. ಹೌದೌದು, ಹುಡುಗಿ ಹುಡುಗ ಮಾತಾಡ್ಕೊಳ್ಳೋದು ಬಹಳ ಮುಖ್ಯ. ಈಗ ನಾವಲ್ಲ ಅಲ್ವೇ ಸಂಸಾರ ಮಾಡೋದು, ಹುಡುಗ ಹುಡುಗಿ ತಾನೇ ಸಂಸಾರ ಮಾಡೋದು. ಹೋಗಿ ಮಾತಾಡ್ಕೊಂಬಿಟ್ಟು ಬರ್ರಿ. ಏನಪ್ಪಾ ರವಿ, ನೀನು ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬಾಪ. ನಿನ್ಗೆ ಏನಾರ ಹೇಳ್ಬೇಕು ಅನ್ಸಿದ್ರೆ ಹೇಳು, ಹುಡುಗಿನೂ ಏನಾರ ಹೇಳ್ಬೇಕು ಅಂತ ಅನ್ಸಿದ್ರೆ ಹೇಳ್ತಿದ್ದೆ. ಆಮೇಲೆ ಬಂದು ವಿಚಾರ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಿಮಗೆ ಬಂದು ತಿಳಿಸಿ. ಸರಿನಾ? ಈಗ ಆರಾಮಾಗಿ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ರಿ. ನಾವು ಅಲ್ಲಿ ತನಕ ಇಲ್ಲಿ ಕೂತ್ಕೊಂಡು ಮದುವೆ ವಿಷಯನ ಏನಾರ ಮಾತಾಡ್ತಾ ಇರ್ತೀವಿ. ಸರಿನಾ? ಸರಿ ಅಣ್ಣ, ಆಯ್ತು.